ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಅಮೃತವನ್ನೇ ಕುಡಿದು ಬೆಳೆದ ಮಗುವಿಗೆ ವಿಷ ಕೊಡ್ತೀರಾ? ನೆರಳ ತಂಪಿನಲ್ಲಿ ಬೆಳೆದ ಸಸಿಗೆ ಬೆಂಕಿ ಹಾಕ್ತೀರಾ? ಹಾಗಾದರೆ ದೇವರ ಕರುಣೆಯಲ್ಲಿ ಬೆಳೆದ ಮನಸ್ಸಿಗೆ ಸುಳ್ಳಿನ ಜೀವನ ಕೊಡೋದು ಯಾಕೆ? ಈ ಎಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಅಕ್ಕಮಹಾದೇವಿಯವರು ತಮ್ಮ ವಚನದ ಮೂಲಕ. ಇಂದು ನಾವು ಒಂದು ಆಳವಾದ ವಚನದ ಅರ್ಥವನ್ನ ತಿಳ್ಕೊಳ್ಳೋಣ. ಈ ವಚನ ತುಂಬ ಸರಳವಾಗಿ ಕಾಣಬಹುದು, ಆದರೆ ಇದರ ಅರ್ಥ ತುಂಬ ಆಳವಾಗಿದೆ. ಈ ವಚನವನ್ನ ಬರೆದವರು ಭಕ್ತಿ ಮತ್ತು ವೈರಾಗ್ಯದ ಪ್ರತೀಕವಾದ ಅಕ್ಕಮಹಾದೇವಿಯವರು. ವಚನವು ಹೀಗಿದೆ ನೋಡಿ: ಅಮೃತವನುಂಬ ಶಿಶುವಿಗೆ ವಿಷವ ನೂಡುವರೆ ಅಯ್ಯ, ನೆಳಲ ತಂಪಿನಲ್ಲಿ ಬೆಳೆದ ಸಸಿಗೆ ಉರಿಯ ಬೇಲಿಯ ಕಟ್ಟುವರೆ ಅಯ್ಯ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಕರುಣದ ಕಂದನೊಡನೆ ಸೋನೆಗಾರರ ಮಾತನಾಡಿಸುವರೆ ಅಯ್ಯ. ಈ ವಚನದ ಅರ್ಥವನ್ನು ನಾವು ಸರಳವಾಗಿ ನೋಡೋದಾದರೆ, ಅಮೃತವನುಂಬ ಶಿಶು ಅಂದರೆ ಒಳ್ಳೆಯತನದಲ್ಲಿ ಬೆಳೆದ ಮಗು. ಅಂತಹ ಮಗುವಿಗೆ ವಿಷ ಕೊಡುವುದು ಸರಿಯೇ? ಇಲ್ಲ ಅಲ್ವಾ? ಅದೇ ರೀತಿ ನೆರಳಲ್ಲಿ ಬೆಳೆದ ಸಸಿಗೆ ಬೆಂಕಿ ಹಾಕುವುದು ಸರಿಯೇ? ಅದು ಕೂಡ ಇಲ್ಲ ಅಲ್ವಾ? ಅಂದರೆ ಯಾವುದು ಯಾವ ರೀತಿಯಲ್ಲಿ ಬೆಳೆದಿದೆಯೋ ಅದನ್ನು ಅದೇ ರೀತಿಯಲ್ಲಿ ನಾವು ಉಳಿಸ್ಬೇಕು. ಇಲ್ಲಿ ಅಮೃತ ಅಂದರೆ ಪ್ರೀತಿ, ಶಾಂತಿ, ಜ್ಞಾನ. ವಿಷ ಅಂದರೆ ಕೋಪ, ದ್ವೇಷ, ಅಜ್ಞಾನ. ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ಬೆಳೆದಿದ್ರೆ ಅವನು ದ್ವೇಷವನ್ನು ಸ್ವೀಕರಿಸಲಾರ. ಒಬ್ಬ ವ್ಯಕ್ತಿ ಸತ್ಯದಲ್ಲಿ ಬದುಕುತ್ತಿದ್ರೆ ಅವನು ಸುಳ್ಳನ್ನು ಒಪ್ಪಿಕೊಳ್ಳಲಾರ. ಇದೇ ಜೀವನದ ಒಂದು ಸತ್ಯ. ನಮ್ಮ ಜೀವನದಲ್ಲಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅದೇ ನಮ್ಮನ್ನು ರೂಪಿಸುತ್ತೆ. ಅಂದರೆ ಈಗ ಒಳ್ಳೆಯ ಸ್ನೇಹಿತರಿದ್ದರೆ ನಾವು ಒಳ್ಳೆಯರಾಗ್ತೇವೆ, ಕೆಟ್ಟ ವಾತಾವರಣ ಇದ್ದರೆ ನಾವು ಕೆಟ್ಟದ್ದಕ್ಕೆ ಒಲಿತೇವೆ. ಆದ್ದರಿಂದ ನಾವು ನಮ್ಮ ಪರಿಸರವನ್ನು ಜಾಗೃತೆಯಿಂದ ಆಯ್ಕೆ ಮಾಡಬೇಕು. ನಮ್ಮ ಮನಸ್ಸು ಒಂದು ಸಸಿಯಂತೆ, ನೀವು ಅದಕ್ಕೆ ಏನು ಕೊಡ್ತೀರೋ ಅದೇ ಅದು ಬೆಳೆಸುತ್ತೆ. ಪ್ರೀತಿ ಕೊಟ್ಟರೆ ಸಂತೋಷ ಬೆಳೆಯುತ್ತೆ, ಕೋಪ ಕೊಟ್ಟರೆ ದುಃಖ ಬೆಳೆಯುತ್ತೆ. ಈ ವಚನ ನಮಗೆ ಸತ್ಯವನ್ನು ನೆನಪಿಸುತ್ತೆ ನೋಡಿ. ನಿಮ್ಮ ಕರುಣೆಯ ಕಂದನೊಡನೆ, ಈ ಒಂದು ಸಾಲು ತುಂಬ ಮಹತ್ವವಾದದ್ದು. ಅಂದರೆ ಈ ದೇವರ ಕೃಪೆಯಲ್ಲಿ ಬೆಳೆದ ಮನಸ್ಸು ಅದು ಶುದ್ಧವಾಗಿರುತ್ತೆ, ಅದು ಸತ್ಯವಾಗಿರುತ್ತೆ. ಚನ್ನಮಲ್ಲಿಕಾರ್ಜುನಯ್ಯ, ಇದು ಅಕ್ಕಮಹಾದೇವಿಯವರ ಒಂದು ದೇವರು, ಅವರ ವಚನದ ಅಂಕಿತನಾಮ. ಈ ವಚನ ನಮಗೆ ಹೇಳೋದೇನು ಅಂದರೆ, ನಿಮ್ಮ ಮನಸ್ಸಿಗೆ ಒಳ್ಳೆಯದನ್ನು ಕೊಡಿ, ನಿಮ್ಮ ಜೀವನವನ್ನು ಶುದ್ಧವಾಗಿಡಿ, ದೇವರ ಮಾರ್ಗದಲ್ಲಿ ನಡೆಯಿರಿ. ಅಂದಾಗ ಮಾತ್ರ ನಿಮ್ಮ ಜೀವನ ಸುಂದರವಾಗುತ್ತೆ ಅಂತ. ಅಮೃತದಲ್ಲಿ ಬೆಳೆದ ಮನಸ್ಸು ವಿಷವನ್ನು ಒಪ್ಪಿಕೊಳ್ಳುವುದಿಲ್ಲ. ಪೂರ್ತಿ ವಿಡಿಯೋ ನೋಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ವಚನಗಳು ಮತ್ತು ಅದರ ಭಾವಾರ್ಥಗಳೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.